ಸೌಂಡ್ ಕಮ್ಮಿ ಕೊಡ ಚಿಂಟು. ಇನ್ನೂ ಕಡಿಮೆ ಮಾಡು. ಹಾಂ ಸಾಕು. ಕೇಳಿಸ್ತಿದ್ದೀವನಾ? ಹಲೋ. ಹಾ ಕೇಳಿಸ್ತಿದೆ. ಹಾಂ, ಇಷ್ಟ ಆಯ್ತಲ್ಲ ನಿನ್ನೆ. ಇವಾಗ ಒಂದು ವೇ ಏನು ಗೊತ್ತಾ, ಫುಲ್ ಡಿವಿಷನ್ ಮಾಡ್ಬೋದು. ಇಲ್ಲಿ ನೋಡಿ, ಇವಾಗ ನೆಕ್ಸ್ಟ್ ವೇ ಕೊಟ್ಟಿದ್ದಾರೆ. ಫೈಂಡ್ ದ ರಿಮೈಂಡರ್ ವೆನ್ ಇವಾಗ ಎಕ್ಸ್ ಕ್ಯೂಬ್. ಸ್ಕ್ರೀನ್ ಶೇರ್ ಆಗ್ತಿಲ್ಲ. ಹಾಂ, ಸ್ಕ್ರೀನ್ ಶೇರ್ ಆಗ್ತಿಲ್ಲ. ಸ್ಕ್ರೀನ್ ಶೇರ್ ಆಗ್ತದೆ. ಈಗ ಹಾ ನಿನ್ನೆ ಈ ಥರ ಆಯ್ತಾ, ಡಿವಿಷನ್ ಇತ್ತಲ್ವಾ? ಹೌದು. ಅದಕ್ಕೆ ಇವಾಗ ಇದು ಕ್ವಶನ್ ಕೇಳಿದ್ರೆ ಕಣ. ಫೈಂಡ್ ದ ರಿಮೈಂಡರ್ ವೆನ್ ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1 ಇಸ್ ಡಿವೈಡೆಡ್ ಬೈ 2x ಮೈನಸ್ 1 ಅಂತ ಕೇಳಿದಾರಲ್ವಾ? ಇವಾಗ ಏನಂತ ಹೇಳಿದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1 ಇದೆಯಾ, ಡಿವೈಡೆಡ್ ಬೈ 2x ಮೈನಸ್ 1 ಅಂತ ಇದೆ ಅಲ್ವಾ? ಓಕೆ. ಇವಾಗ ನಾರ್ಮಲ್ ಡಿವಿಷನ್ ಮಾಡಿದ್ರೆ ಫಸ್ಟ್ನೇ ಟರ್ಮ್ ಏನು ಬರುತ್ತೆ ಹೇಳಿ? ಇದಕ್ಕೆ 2x1 ಅಂತಾನೆ ಬರುತ್ತೆ. 2x1 ಎಷ್ಟು ಬರ್ಬೇಕು ಇಲ್ಲಿ? ಫಸ್ಟ್ನೇದು ಏನಿದೆ ಹೇಳಿ? ಎಕ್ಸ್ ಕ್ಯೂಬ್ ಇದೆ. ಎಕ್ಸ್ ಕ್ಯೂಬ್ ಇದೆ ಅಲ್ವಾ? ಅಂದರೆ ಇಲ್ಲಿ ಎಕ್ಸ್ ಕ್ಯೂಬ್ ಥರ ಬರಂಗೆ ಮಾಡಬೇಕಲ್ವಾ? ಅಂದರೆ ಇಲ್ಲಿ ಎಕ್ಸ್ ಇದೆಯಾ? ಹಾ ಹೌದು. ಇನ್ನೆಷ್ಟು ಬರಬೇಕು? ಎಷ್ಟು ಎಕ್ಸ್ ಬರಬೇಕು ಇಲ್ಲಿ? ಇನ್ನು 2x ಬರ್ಬೇಕಲ್ಲಿ. 2x ಆಹಾ, ಇಲ್ಲಿ ಎಕ್ಸ್ ಹತ್ರ 2 ಬರ್ಬೇಕು. ಎಕ್ಸ್ ಸ್ಕ್ವೇರ್ ಬರಬೇಕಲ್ವಾ? ಹಾ ಅಲ್ವಾ? ಇವಾಗ 2x ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ನಿಂಗೆ ಎಷ್ಟಾಗುತ್ತೆ ಅದು? 2x ಕ್ಯೂಬ್ ಆಗುತ್ತೆ. 2x ಕ್ಯೂಬ್ ಆಯಿತು ಅಲ್ವಾ? ಹಾಂ, 2x ಕ್ಯೂಬ್ ಆಯಿತು. ಬಟ್ ಕ್ಯಾನ್ಸಲ್ ಆಗಲ್ವಲ್ಲ ಅದು? ಹೌದು ಅಲ್ವಾ? ಅದಕ್ಕೆ ಏನು ಮಾಡಬೇಕು? ಎಕ್ಸ್ ಸ್ಕ್ವೇರ್ ಬೈ 2 ಮಾಡ್ಬೋದಾ? ಹಾಂ, ಅವಾಗ 2 ಮತ್ತು 2 ಕ್ಯಾನ್ಸಲ್ ಆಗುತ್ತಾ? ಹೌದು. ಆಗ ಎಷ್ಟು ಉಳಿಯುತ್ತೆ ನಿನಗೆ? ಬರೀ ಎಕ್ಸ್ ಕ್ಯೂಬ್ ಮಾತ್ರ ಉಳಿಯುತ್ತೆ ಅಲ್ವಾ? ಹಾಂ, ಹಾಗಾಗಿ ಇಲ್ಲಿ ಎಷ್ಟು ಬರಬೇಕು ಹೇಳು? ಎಕ್ಸ್ ಸ್ಕ್ವೇರ್ ಬೈ 2 ಆಗಬೇಕು ಸ್ಕ್ವೇರ್ ಬೈ 2 ಅಲ್ವಾ? ಅವಾಗ ಎಷ್ಟಾಗುತ್ತೆ ಹೇಳಿದು? ಇದು ಎಕ್ಸ್ ಕ್ಯೂಬ್ ಆಗುತ್ತೆ. ಹಾಂ, ಆಯಿತಾ? ಹೌದು. ಎಷ್ಟು ಬರುತ್ತೆ? ಮೈನಸ್ 2x. ಅಲ್ಲ, ಇದು ಮಲ್ಟಿಪ್ಲೈ ಮಾಡೋದಷ್ಟೇ. 1 ಮತ್ತು ಇದು ಮಲ್ಟಿಪ್ಲೈ ಮಾಡೋದು ಎಷ್ಟು ಬರುತ್ತೆ? ಎಕ್ಸ್ ಸ್ಕ್ವೇರ್ ಬರುತ್ತೆ. ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಅಲ್ವಾ? ಹಾಂ, ಇವಾಗ ಏನು ಮಾಡಬೇಕು? ಸೈನ್ ಚೇಂಜ್ ಮಾಡಬೇಕಲ್ವಾ? ಇಲ್ಲಿ ಹೌದು. ಪ್ಲಸ್ ಇದ್ದಿದ್ದು ಮೈನಸ್ ಮಾಡ್ತೀಯ, ಮೈನಸ್ ಇದ್ದಿದ್ದು ಪ್ಲಸ್ ಮಾಡ್ತೀಯ ಅಲ್ವಾ? ಹಾಂ, ಇದೆರಡು ಕ್ಯಾನ್ಸಲ್ ಮಾಡ್ತೀಯ. ಹೌದು. ಆಯಿತಾ? 3x² ಬೈ 2 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ. ಹೌದು ಅಲ್ವಾ? ಈಗ ಎಷ್ಟಾಯಿತು ಅಲ್ಲಿಗೆ? 3 ಪ್ಲಸ್ 1 ಬೈ 2 ಆಯಿತು. ಹೌದು ಅಲ್ವಾ? ಇದು 3 2s 6 ಪ್ಲಸ್ 1 ಬೈ 2 ಅಂದರೆ 7 ಬೈ 2 ಆಯಿತು ಅಲ್ವಾ? ಹಾಂ, ಇದಕ್ಕೆ ಎಷ್ಟಾಯ್ತು ನಿಮಗೆ? 7 ಬೈ 2 ಎಕ್ಸ್ ಸ್ಕ್ವೇರ್ ಆಯಿತು. ಎಕ್ಸ್ ಸ್ಕ್ವೇರ್ ಆಯಿತು. ಹಾಂ, ಪ್ಲಸ್ ಅದು ಮೇಲ್ಗಡೆ ಅದನ್ನು ಕೆಳಗಡೆ ಇಳಿಸ್ಕೊ, 3x ಪ್ಲಸ್ 1 ಅಂತ ಅಲ್ವಾ? ಹಾಂ, ಮತ್ತೆ ಇಲ್ಲಿಗೆ ಏನು ಮಾಡ್ತೀಯಾ? ಪ್ಲಸ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಲ್ಲಿ ಅಲ್ವಾ? ಹಾಂ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ ಅಲ್ಲಿ, ಹಂಗಾಗಿ ಇಲ್ಲಿ ಎಷ್ಟು ಬರಬೇಕು ಹೇಳು? ಅಲ್ಲಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಎಕ್ಸ್ ಸ್ಕ್ವೇರ್ ಅಲ್ಲ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತಲ್ಲ, ಹೌದು. ಎಕ್ಸ್ ಆಗುತ್ತೆ.
ಹಾ ಇಲ್ಲಿ ಎಷ್ಟು ಬರ್ಬೇಕು ಹೇಳು? 7/2 ಬರಬೇಕಲ್ವಾ? ಹಾ ಹಂಗಾಗಿ ಎಷ್ಟು ಬರ್ತಿಲ್ಲಿ? 7/2 ಅಂದ್ರೆ ಮೇಲ್ಗಡೆ 7 ಬರುತ್ತೆ, ಹಾ ಹೌದು. ಆಯಿತಾ? ಕೆಳಗಡೆ ನಿನಗೆ 2 ಬರಬೇಕು ಅಂದರೆ ಹಾ ಇಲ್ಲಿ ಎಷ್ಟು 4 ಬರಬೇಕಾ? ಹೌದು. ಆಗ 2 ಇಲ್ಲಿ ಕೆಳಗೆ 2 2 4 ಹೋಗುತ್ತಾ? ಹಾ ಆವಾಗ ಎಷ್ಟು ಬರುತ್ತೆ ಇಲ್ಲಿ? 7/2 7/2 ಎಕ್ಸ್ x² ಸ್ಕ್ವೈರ್ ಬರುತ್ತೆ. ಮೈನಸ್ ಎಷ್ಟು ಹೇಳು? 7x/4. ಹಾಂ, ಇಷ್ಟು ಬರುತ್ತೆ ಅಲ್ವಾ? ಹಾ ಸೊ ಈ ಥರ ಮಾಡ್ತಾ ಹೋದರೆ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಇದು ಆ್ಯಕ್ಚುಲಿ ಡಿವಿಷನ್ ಮೆಥಡು, ಹಾ ಆಯಿತಾ? ಈ ಥರ ಮಾಡ್ದಲ್ಲ ಇನ್ನೂ ಒಂಥರ ಮಾಡ್ಬೋದು. ಇವಾಗ ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ ನಿನಗೆ ರಿಮೈಂಡರ್ ಬರುತ್ತೆ ಅಲ್ವಾ ಇಲ್ಲಿಗೆ? ಹೌದು. ಅವ್ರೇನು ಹೇಳಿದ್ದಾರೆ? ಫೈಂಡ್ ದ ರಿಮೈಂಡರ್ ವೆನ್ ಇದು ಡಿವೈಡ್ ಬೈ ಇದು ಕೇಳಿದ್ದಾರೆ, ಹಾ ಆಯಿತಾ? ಈ ಥರ ನಾರ್ಮಲ್ ಡಿವಿಷನ್ ಮಾಡ್ದಲ್ಲೇ ಡೈರೆಕ್ಟಾಗಿ ರಿಮೈಂಡ್ರು ಫೈಂಡ್ ಮಾಡೋಕ್ಕೆ ಆಪ್ಷನ್ ಇದೆಯಾ ಅಂತ. ಹಾ ಅದಕ್ಕೆ ಒಂದು ಮೆಥಡ್ ಇದೆ, ಆಯಿತಾ? ಅದರಲ್ಲಿ ಇಲ್ಲಿ ತೋರಿಸ್ತಾರೆ ಹಿಂಗೆ ಅಂತ ಹೇಳಿ. ಅರ್ಥ ಆಗ್ತಿದೆಯಾ? ಹಾ ಅರ್ಥ ಆಗ್ತಿದೆ. ಹಾಂ ಸರಿ. ಇವಾಗ ಒಂದು ಇದು ಹಳೆ ಮೆಥಡ್, ನಾರ್ಮಲ್ ಮೆಥಡ್ ಇದು, ಆಯಿತಾ? ಹಾ ಫಸ್ಟಿಗೆ ಏನು ಮಾಡ್ತೀಯಾ? 2x - 1 ಇಂದ ಡಿವೈಡ್ ಮಾಡ್ಬೇಕು ತಾನೆ? ಹೌದು. ಅದನ್ನು ತಗೋ ನೀನು. ಅದ್ರದ್ದು 0 ಫೈಂಡ್ ಮಾಡು. ಏನು ಬರುತ್ತೆ? 2x - 1 ಯಾವಾಗ ಹಾ 0 ಆಗುತ್ತೆ? ಈ ಫಂಕ್ಷನ್ ಯಾವಾಗ 0 ಆಗುತ್ತೆ? 0 ಆಫ್ 2x - 1 ಎಷ್ಟು ಹೇಳು? 0 of 2x - 1 ಅಂದ್ರೆ 0. ಅಲ್ಲ ಅಲ್ಲ, ಇದು ಯಾವಾಗ 0 ಆಗುತ್ತೆ? ಎಕ್ಸ್ ವ್ಯಾಲ್ಯೂ ಎಷ್ಟು ಬರಬೇಕು? x ವ್ಯಾಲ್ಯೂ 2x - 1 ಬರಬೇಕು. ಅಲ್ಲ ಅಲ್ಲ, ಇದು ಅಲ್ಲ, ಹಾಂ 2 into 1 ಬರಬೇಕು x ವ್ಯಾಲ್ಯೂ. ಬರ್ತಾ ಹೇಳ್ತೀನಿ. 2x - 1 = 0 ಬರ್ತಾ ಹೇಳ್ತೀನಿ. 2x - 1 = 0. ಆಯಿತಾ? ಹಾ ಇದನ್ನ ಏನು ಮಾಡ್ತೀಯಾ? 2x = 1 ಅಂತ ಬರೀಬೋದ? ಈ ಕಡೆ ಬಂದು ಮೈನಸ್ ಹೌದು. ಹಾ x = ಎಷ್ಟಾಗುತ್ತೆ? x 1/2 ಆಗುತ್ತೆ. 1/2 ಬರುತ್ತೆ. ಹಾಂ, x = 1/2 ಅಂದರೆ ಇದು 0 ಆಗುತ್ತೆ ಅಂತ ಅರ್ಥ. ಓಕೆ. ಈಗ ನೋಡು, ಈಗ 2x - 1 ಹಾಕಿದೆಯಾ? ಹಾ x = 1/2 ಹಾಕ್ತೀಯಾ ಅನ್ಕ. ಹೌದು. 2 2 ಕ್ಯಾನ್ಸಲ್ ಆಗುತ್ತಾ? ಹಾ ಆಗುತ್ತೆ. 1 - 1 0 ಆಯಿತಾ? ಹಾ ಅಂದರೆ ಈ ಫಂಕ್ಷನ್ನು ಯಾವಾಗ 0 ಆಗುತ್ತೆ? ಎಕ್ಸ್ ವ್ಯಾಲ್ಯೂ 1/2 ಆದಾಗ, 2 ಆದಾಗ. ಆಯಿತಾ? ಓಕೆ. ಸೊ ಅದರ ಅರ್ಥ ಏನೋ, ನೀನು ಯಾವುದು ಡಿವೈಸ್ ಮಾಡ್ತೀಯಲ್ವಾ ಹಾ ಅದ್ರದ್ದು 0 ವ್ಯಾಲ್ಯೂ ಫೈಂಡ್ ಮಾಡ್ಬೇಕು ನೀನು. ಓಕೆ. ಅರ್ಥ ಆಗ್ತಿದೆಯಾ? ಇವಾಗ ಇವ್ರು ಏನು ಕೇಳಿದರೆ, ಇದನ್ನ ಇದರಿಂದ ಡಿವೈಡ್ ಮಾಡ್ತಿದೆಯಲ್ವಾ, ಹೌದು. ಇದ್ರದ್ದು 0 ಫಂಕ್ಷನ್ ಫೈಂಡ್ ಮಾಡ್ಬೇಕು ನೀನು, ಓಕೆ. ಆಯಿತಾ? ಅದ್ರ 0 ಫಂಕ್ಷನ್ ಎಷ್ಟು ಹೇಳು? 1/2, 1/2. ಆಯಿತಾ? ನೆಕ್ಸ್ಟು ಇದನ್ನು ತಗ, ಪಿ ಆಫ್ ಎಕ್ಸ್ ಅಂತ. ಓಕೆ. ಪಿ ಆಫ್ ಎಕ್ಸ್ = x³ + 3x² + 3x + 1 ಇದೆ, ಹಾ ಹೀಗೆ ಬರ್ತದೆ. ದೇರ್ಫೋರ್ ರಿಮೈಂಡರ್ ಈಸ್ P of 1/2 ಅಂತ ಸಬ್ಸ್ಟಿಟ್ಯೂಟ್ ಮಾಡು ಇಲ್ಲಿಗೆ. ಓಕೆ. ಈ ಫಂಕ್ಷನ್ ತೊಗೊಂಡಿದೆಯಲ್ಲ, ಇದಕ್ಕೆ 1/2 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು. ಇವಾಗ P of x = x³ + 3x² + 3x + 1 ಇದೆಯಾ? ಹೌದು. ಈಗ ಎಕ್ಸ್ ವ್ಯಾಲ್ಯೂ ಎಷ್ಟು ಹಾಕ್ಬೇಕು ಹೇಳು? x ವ್ಯಾಲ್ಯೂ 1/2 ಹಾಕ್ಬೇಕು. 1/2 ಹಾಕು. ಇದೇನಕ್ಕೆ 1/2 ಹಾಕಿದೆಯಾ? ಯಾಕಂದ್ರೆ ಅಲ್ಲಿ x ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದಾಗ 2x - 1 ಅಂದ್ರೆ ಡಿವೈಸರ್ 1/2 ವ್ಯಾಲ್ಯೂದು ಬರುತ್ತೆ. 0 ಫಂಕ್ಷನ್ ಫೈಂಡ್ ಮಾಡಬೇಕು, ಅದು ಹೌದು. ಆಯಿತಾ? ಸೊ ಎಷ್ಟು? 1/2 whole cube + 3 × 1/2 whole square + 3 × 1/2 + 1 ಅಂತ ಹಾಕ್ತೀಯ, ಆಯಿತಾ? ಹಾ 1/2 ಕ್ಯೂಬ್ ಅಂದರೆ 1/8 ಬರುತ್ತಾ? + ಹೌದು. 1/4 + 3 × 1/2 + 1 ಆಗುತ್ತೆ. ಹಾ ಹಾ ಇವಾಗ ಎಷ್ಟಾಯಿತು? 1/8 + 3/4 + 3/2 + 1 ಬರುತ್ತೆ, ಆಯಿತಾ? ಹೌದು. ಹಾ ಇದ್ರದ್ದು ಲೀಸ್ಟ್ ಕಾಮನ್ ಮಲ್ಟಿಪ್ಲರ್ ತೊಗೊಳ್ಬೇಕೀಗ. ಎಲ್ ಸಿ ಎಮ್. ಹಾ ಎಲ್ ಸಿ ಎಮ್ ತೊಗೊಳಕ್ಕೆ ಬರುತ್ತಲ್ವ ನಿಮಗೆ? ಹೌದು ಬರುತ್ತೆ. ಈಗ ಎಷ್ಟು? 8 4 ಮತ್ತು 2 ಇದಿಷ್ಟ್ರದ್ದು ಎಲ್ ಸಿ ಎಮ್ ತೊಗೊಳ್ಳೋ. ಈಗ ಫಸ್ಟ್ 2 ಇಂದ ಸ್ಟಾರ್ಟ್ ಮಾಡು. 2 4 8, 2 2 4 2 1 2, ಆಯಿತಾ? ಹಾ 2 2 4 2 1 ಇದು 1 ಬರುತ್ತೆ. ನೆಕ್ಸ್ಟ್ 2 1 ಬಂತ? ಹಾ 2 × 2 × 2 ಎಷ್ಟಾಗುತ್ತೆ? 8 ಬರುತ್ತೆ, ಆಯ್ತಾ? 8 ಬರುತ್ತೆ. ಇದು 8 ತಗ, ಆಯಿತಾ? ಹಾ ಇಲ್ಲಿ 8 × 8 ಎಷ್ಟು ಬರುತ್ತೆ?
8 1 ಬರುತ್ತೆ ಅಲ್ವಾ? ಬರುತ್ತೆ. 8 ಹೌದು. 1 8 ಹಂಗೆ 1 ಇಂಟು 1 ಮಾಡು 1 ಬರುತ್ತೆ ಆಯ್ತಾ. ಓಕೆ. ನೆಕ್ಸ್ಟ್ ಇಲ್ಲಿ 4 2 8 ಹಾ. ಹಂಗೆ 3 ಇಂಟು 2 6 ಬರುತ್ತೆ ಸೊ ಆಯ್ತಾ. 2 ಹೌದು. 4 8 ಹೌದು. 3 4 12 ಬರುತ್ತೆ ಅಲ್ವಾ, ಹಾ. ಪ್ಲಸ್ 1 ಅಂತ ಬರುತ್ತೆ ಆಯ್ತಾ. ಹೌದು. ಇದಿಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 16 ಪ್ಲಸ್ 2 18 ಪ್ಲಸ್ 19 ಬರುತ್ತಾ? ಹಾ. 19 ಬೈ 8 ಪ್ಲಸ್ 1 ಆಯಿತು. ಓಕೆ. ಅರ್ಥ ಆಗ್ತಿದೆಯಾ? ಹಾ. 19 ಬೈ 8 ಪ್ಲಸ್ 1 ಇದೇನಾಗುತ್ತೆ? 19 ಪ್ಲಸ್ 8 ಡಿವೈಡೆಡ್ ಬೈ 8 ಆಗುತ್ತೆ ಅಲ್ವಾ. ಹೌದು. 19 ಪ್ಲಸ್ 8 ಅಂದರೆ ಎಷ್ಟು ಬರುತ್ತೆ? 27 ಬೈ 8 ಬರುತ್ತೆ. ಹಾ. ಇದು ಆನ್ಸರ್ ಬಂದಿದೆ ಆಯಿತಾ. ಓಕೆ. ನೀನು ಅವಾಗಲೇ ಮಾಮೂಲಿ ಮಾಡ್ದಲ್ಲ ಡಿವಿಷನ್ನು, ಹಾ. ಆ ಥರ ಮಾಡಿದ್ರು ಕೊನೆಗೆ ರಿಮೈಂಡರ್ ನಿಮಗೆ ಎಷ್ಟು ಉಳಿತಿತ್ತು? 27 ಬೈ 8 ಇದೆ. ಆಯಿತಾ. ಹೌದು. ಅದ್ರ ಬದಲು ಈ ಥರ ಮಾಡಿದ್ದಾರೆ ಇದು ಹಾ. ಆಯಿತಾ. ಓಕೆ. ಇವಾಗ ಈಗ ನೋಡಿ, ಇದ್ರ ರಿಮೈಂಡರ್ ಎಷ್ಟಿದೆ? 0 ಬಂದಿದೆಯಾ? ಇದೆ. ಇದ್ರದ್ದು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ಡಿವೈಡೆಡ್ ಬೈ ಇದಾ? ಹಾ. ಇದ್ರ 0 ಫಂಕ್ಷನ್ ಫೈಂಡ್ ಮಾಡ್ತೀಯಾ ಅನ್ಕ. ಹೌದು. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು? ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0. 0. ಹಂಗೆ ಎಕ್ಸ್ ಈಸ್ ಈಕ್ವಲ್ ಟು 1 ಹೌದು. ಅಲ್ವಾ. ಎಕ್ಸ್ ಈಸ್ ಈಕ್ವಲ್ ಟು 1 ಆದಾಗ ಇದು 0 ಆಗುತ್ತಾ? ಹಾ. ಹೌದು. ಅವಾಗ ಈಗ ಇನ್ನೊಂದು ತಗ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ಪವರ್ ಆಫ್ 4 ಮೈನಸ್ 1 ಅಂತ ಬರ್ಕ. ಇದು ಹಾ. ಆಯ್ತಾ. ಇವಾಗ ಎಕ್ಸ್ ವ್ಯಾಲ್ಯೂ ಎಷ್ಟು ಹಾಕ್ಬೇಕು ಹೇಳು? 1 ಹಾಕಬೇಕು. 1 ಹಾಕ್ಬೇಕು. ಪಿ ಆಫ್ 1 ಈಸ್ ಈಕ್ವಲ್ ಟು 1 ಟು ದ ಪವರ್ ಆಫ್ 4 ಮೈನಸ್ 1. ಹಾ. ಹೌದು. 1 ಮೈನಸ್ 1 ಈಸ್ ಈಕ್ವಲ್ ಟು 0 ಬಂತ. ಹಾ. ಎಷ್ಟಿದೆ ರಿಮೈಂಡರು? 0. 0. ಇಲ್ಲೆಷ್ಟು ರಿಮೈಂಡರು? 0. 0. ನೋಡು, ಇಷ್ಟು ಕಷ್ಟಪಟ್ಟು ಮಾಡೋದು ಬದಲು ಹಾ. ನೋಡು ಡೈರೆಕ್ಟಾಗಿ ಇಲ್ಲೇ ಬಂತ ಆನ್ಸರು. ಹೌದು. ಇದು ಅರ್ಥ ಗೊತ್ತಾಯ್ತಲ್ವ ಈಗ? ಅರ್ಥ ಗೊತ್ತಾಯ್ತು. ಆಯಿತಾ. ಈ ಥರ ಮಾಡಿದ್ರೆ ನಿನಗೆ ರಿಮೈಂಡರು ಡೈರೆಕ್ಟಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆಯಿತಾ. ಓಕೆ. Next, find the value of k for which x minus 1 is a factor of k into x square minus root 2x plus 1 ಅಂತ ಕೊಟ್ಟಿದ್ದಾರೆ. ಓಕೆ. ಹಾ. ಇವಾಗ ಇದರಲ್ಲಿ k ವ್ಯಾಲ್ಯೂ ಫೈಂಡ್ ಮಾಡಬೇಕು. ಹಾ. ವಿಚ್ ಎಕ್ಸ್ ಮೈನಸ್ 1 ಇಸ್ ಎ ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದನ್ನ ಪ್ರಾಡಕ್ಟಾಗಿ ಮಾಡಿದರೆ ಅದರಲ್ಲಿ ಇದು ಒಂದು ಫ್ಯಾಕ್ಟರ್ ಅಂತ ಹೇಳಿದ್ದಾರೆ ಓಕೆ. ಆಯಿತಾ. ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಈ ಫಂಕ್ಷನ್ ತೊಗೊಂಡಿದ್ದಾರೆ, ಒಂದು ಫಂಕ್ಷನ್ ಇದನ್ನು ಫಂಕ್ಷನ್ ಅಂತ ತೊಗೊಂಡಿದ್ದಾರೆ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಇಂಟು ಎಕ್ಸ್ ಸ್ಕ್ವೈರ್ ಮೈನಸ್ ರೂಟ್ 2x ಪ್ಲಸ್ 1 ಅಂತ ತೊಗೊಂಡಿದ್ದೀವಿ. ಇದನ್ನು ಫಂಕ್ಷನ್ ಆಯಿತಾ. ಓಕೆ. if x minus 1 is a factor of f of x, then f of 1 is equal to 0 ಅಂತ ಕೊಟ್ಟಿದ್ದಾರೆ ಆಯ್ತಾ. ಇವಾಗ ಏನು ಮಾಡಬೇಕು? x minus 1 ಯಾವಾಗ 0 ಆಗುತ್ತೆ? 1 minus 1 ಬಂದ್ರೆ x ವ್ಯಾಲ್ಯೂ 1 ಬರಬೇಕು ಅಲ್ವಾ. ಹೌದು. ಅದಕ್ಕೆ ಇಲ್ಲಿ ಇದಕ್ಕೆ 1 ಅಂತ ಹಾಕ. ಇವಾಗ ಈಸ್ ಈಕ್ವಲ್ ಟು ಕೆ ಇಂಟು 1 ಸ್ಕ್ವೇರ್ ಅಂದರೆ ಎಷ್ಟು? 1 ಆಗುತ್ತಾ? ಹೌದು. ಮೈನಸ್ ರೂಟ್ 2 ಇಂಟು ಎಕ್ಸ್ ವ್ಯಾಲ್ಯೂ 1 ಇದೆಯಾ? ಪ್ಲಸ್ 1 ಈಕ್ವಲ್ ಟು 0 ಆಗುತ್ತೆ ಆಯಿತಾ. ನೆಕ್ಸ್ಟ್ ಕೆ ಈಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ ರೂಟ್ 2 ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ ರೂಟ್ 2 ಆಗುತ್ತೆ. ಪ್ಲಸ್ 1 ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 1 ಆಗುತ್ತೆ. ಸೊ ಕೆ ವ್ಯಾಲ್ಯೂ ಎಷ್ಟು? ಕೆ ವ್ಯಾಲ್ಯೂ ರೂಟ್ 2 ಮೈನಸ್ 1. ರೂಟ್ 2 ಮೈನಸ್ 1 ಆಯಿತಾ. ಹೌದು. ಗೊತ್ತಾಯ್ತಾ? ಇದ್ರದ್ದು 0 ಎಷ್ಟು ಅಂತ ಫೈಂಡ್ ಮಾಡಬೇಕು. ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟೇ. ಓಕೆ. ಆಯಿತಾ. ಇವಾಗ ನೆಕ್ಸ್ಟಿಗೆ ಫ್ಯಾಕ್ಟರ್ ಥಿಯರಮ್ ಅಂತ ಹೇಳ್ಬಿಟ್ಟು ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿರ್ಲಿಲ್ವಲ್ಲ, ಎಕ್ಸ್ಪ್ಲೇನ್ ಮಾಡಿರ್ಲಿಲ್ವಲ್ಲ, ಅದು ಜನರಲಾಗಿ ಗೊತ್ತಾಗಲ್ಲ. ಇಲ್ಲಿ ನೋಡೋಣ. ಇವಾಗ f of x is equal using factor theorem show that x minus 1 is a factor of x to power of
10 ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಓಕೆ. ಇದ್ರ ಅರ್ಥ ಏನಂಗೆ ಅಂದ್ರೆ ಈಗ ಹಾ. ನಂಬರ್ 10 ಇದೆ ಅನ್ಕ. ಓಕೆ. ಹಾ. ಹೆಂಗ್ ಬರೀಬೋದು ಇದನ್ನ? 5 ಇಂಟು 2 ಅಂತ ಬರೀ. 5 into 2 ಅಂತ ಮಾಡ್ಬೋದು. ಇದರಲ್ಲಿ 5 ಅನ್ನೋದು ಫ್ಯಾಕ್ಟರ್ 10 ಇಂದು, ಹೌದು. 2 ಅನ್ನೋದು ಫ್ಯಾಕ್ಟರ್. ಹೌದು. ಅದೇ ತರ ನಿನಗೆ ಎಕ್ಸ್ ಟು ಪವರ್ ಆಫ್ 10 ಮೈನಸ್ 1 ಅಂತ ಇದ್ರೆ ಆಯ್ತಾ, ಹಾ. ಎಕ್ಸ್ ಮೈನಸ್ ಅನ್ನೋದು ಒಂದು ಫ್ಯಾಕ್ಟ್ರು. ಓಕೆ. ಆಯ್ತಾ, ಹಾ. ಅವ್ರೇನಂತ ಹೇಳಿದ್ದಾರೆ, ಇದ್ರ ಫ್ಯಾಕ್ಟರ್ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಓಕೆ. ಅರ್ಥ ಅರ್ಥ ಆಯ್ತಾ? ಇದು ಎಕ್ಸ್ ಮೈನಸ್ 1 ಒಂದು ಫ್ಯಾಕ್ಟರ್ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಹಾ. ಆಯ್ತಾ, ಇದು ಫ್ಯಾಕ್ಟ್. ಇದನ್ನ ಹೆಂಗೆ ಅಂತ ಇಲ್ಲಿ ನೋಡೋಣ. ಓಕೆ. ಚಿಂಟು ಸುಮ್ನಿರ. By factor theorem, x minus 1 is a factor of f of x if f of 1 is equal to 0. ಆಯ್ತಾ, ಹಾ. ಇದ್ರ ಫ್ಯಾಕ್ಟರ್ ತೋರಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಇದು ಯಾವಾಗ 0 ಆಗುತ್ತೆ ಅಂತ ಚೆಕ್ ಮಾಡಬೇಕು ಅಲ್ವಾ? ಹಾ. ಹೌದು. ಎಕ್ಸ್ ಮೈನಸ್ 1 ಅನ್ನೋದು 0 ಯಾವಾಗ ಆಗುತ್ತೆ? ಎಕ್ಸ್ ವ್ಯಾಲ್ಯೂ ಎಷ್ಟಿರಬೇಕು? ಎಕ್ಸ್ ವ್ಯಾಲ್ಯೂ 1 ಇರಬೇಕು. 1 ಇರಬೇಕು ಅಲ್ವಾ? ಸೊ ಹೌದು. f of 1 is equal to 0. ಎಕ್ಸ್ ವ್ಯಾಲ್ಯೂ 1 ಇರಬೇಕು. ಆಯ್ತಾ, ಹಾ. ಇವಾಗ ಈ ಫಂಕ್ಷನ್ ತಗ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? ಎಕ್ಸ್ ಟು ಪವರ್ ಆಫ್ 10 ಮೈನಸ್ 1 ಅಂತ ಇದೆಯಾ? ಹೌದು. ಈ ಎಕ್ಸ್ ವ್ಯಾಲ್ಯೂ ಎಷ್ಟು ಹಾಕ್ಬೇಕು ಹೇಳು? 1. 1 ಹಾಕ್ಬೇಕು. 1 ಟು ಪವರ್ ಆಫ್ 10 ಮೈನಸ್ 1 ಈಸ್ ಈಕ್ವಲ್ ಟು 1 ಮೈನಸ್ 1 ಈಸ್ ಈಕ್ವಲ್ ಟು 0 ಅಲ್ವಾ? ಹೌದು. ಸೊ ಎಫ್ ಆಫ್ 1 ಈಸ್ ಈಕ್ವಲ್ ಟು 0 ಅಲ್ವಾ? 0. ಹಾ. ಹೆನ್ಸ್ ಎಕ್ಸ್ ಮೈನಸ್ 1 ಈಸ್ ಎ ಫ್ಯಾಕ್ಟರ್ ಆಫ್ ಎಕ್ಸ್ ಟು ಪವರ್ ಆಫ್ 10 ಮೈನಸ್ 1 ಅಂತ. ಓಕೆ. ಆಯ್ತಾ, ಅದರ ಅರ್ಥ ಏನು? ಈಗ ಯಾವುದೋ ಒಂದು ಫ್ಯಾಕ್ಟರ್ ಇಂತ ಕೊಟ್ಟಿದ್ದಾರೆ ಅನ್ಕ, ಹಾ. ಅದು ಯಾವಾಗ 0 ಆಗುತ್ತೆ ಅಂತ ಚೆಕ್ ಮಾಡಬೇಕು. ವೇರಿಯೇಬಲ್ ಎಷ್ಟು ವ್ಯಾಲ್ಯೂ ಹಾಕಿದ್ರೆ 0 ಆಗುತ್ತೆ ಅಂತ ಚೆಕ್ ಮಾಡಬೇಕು. ಹಾ. ಆಯ್ತಾ, ಅದೇ ವ್ಯಾಲ್ಯೂನ ಈ ಫಂಕ್ಷನ್ಗೂ ಹಾಕಬೇಕು. ಓಕೆ. ಆವಾಗ ಅದು ಔಟ್ಪುಟ್ 0 ಬರಬೇಕು. ಹಾ. 0 ಬಂತು ಅಂದ್ರೆ ಏನಂತ ಅರ್ಥ? 0 ಬಂದ್ರೆ ಅದು ಆನ್ಸರ್, ಅದು ಫ್ಯಾಕ್ಟರ್ ಅಂತ. ಓಕೆ. 0 ಬರಲಿಲ್ಲ ಅಂದ್ರೆ ಅದ್ರ ಫ್ಯಾಕ್ಟರ್ ಅಲ್ಲ. ಅದು ಫ್ಯಾಕ್ಟರ್ ಅಲ್ಲ. ಇವಾಗ ಎಕ್ಸ್ ಮೈನಸ್ 2 ಅಂತ ಇದೆ ಅನ್ಕ, ಹಾ. ಎಕ್ಸ್ ಮೈನಸ್ 2 ಫ್ಯಾಕ್ಟರ್ ಹೌದು ಅಲ್ವಾ ಅಂತ ಚೆಕ್ ಮಾಡಬೇಕು ಅನ್ಕ. ಹೌದು. ಆಯ್ತಾ, ಈಗ ಎಕ್ಸ್ ಮೈನಸ್ 2 ಫ್ಯಾಕ್ಟರ್ ಹೌದು ಅಲ್ವಾ ಅಂತ ಚೆಕ್ ಮಾಡೋಕ್ಕೆ ಫಸ್ಟ್ ಏನು ಮಾಡ್ತೀಯಾ? ಫಸ್ಟ್ ಟ್ರಯಲ್ ಅಂಡ್ ಎರರ್ ಮೆಥಡ್ ತರ ಮಾಡ್ತೀವಿ. ಫಸ್ಟಿಗೆ ಟ್ರಯಲ್ ಅಂಡ್ ಎರರ್ ಮೆಥಡ್. ಟ್ರಯಲ್ ಅಂಡ್ ಎರರ್ ಅಲ್ಲ, ಈಗ ಏನು ಇದು ಎಕ್ಸ್ ಮೈನಸ್ 2 ಫ್ಯಾಕ್ಟರ್ ಹೌದಲ್ವಾ ಚೆಕ್ ಮಾಡೋಕೆ ಇದು 0 ಯಾವಾಗ ಅಂತ ಚೆಕ್ ಮಾಡಬೇಕು. ಓಕೆ. ಇದು ಯಾವಾಗ 0 ಆಗುತ್ತೆ? ಇದು 2 ಮೈನಸ್ 2 ಬಂದ್ರೆ ಎಕ್ಸ್ ಫ್ಯಾಕ್ಟರ್ 2 ಇದ್ರೆ ಅದೇ ಎಕ್ಸ್ 2 ವ್ಯಾಲ್ಯೂ ಇರಬೇಕಲ್ವಾ? ಹೌದು. ಇದು ಎಕ್ಸ್ ಈಸ್ ಈಕ್ವಲ್ ಟು ಈ ಕಡೆ ಬಂದರೆ 2 ಆಯಿತು, ಎಕ್ಸ್ ಈಸ್ ಈಕ್ವಲ್ 2 ಇದ್ರೆ 0 ಆಗುತ್ತೆ ಅಲ್ವಾ? ಹೌದು. ಆ್ಯಂಡ್ ಇವಾಗ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ಪವರ್ ಆಫ್ 10 ಮೈನಸ್ 1 ಅಂತ ಇದೆ. ಹಾ. ಇದು ಯಾವಾಗ 0 ಆಯ್ತು ಹೇಳೋ? 2 ಇದ್ದಾಗ. ಇರ್ಬೇಕಾರೆ ಹಂಗಾಗಿ ಇಲ್ಲಿ 2 ಅಂತ ಹಾಕ. ಹಾ. 2 ಟು ಪವರ್ ಆಫ್ 10 ಮೈನಸ್ 1 ಅಂತ ಬಂತು ಅನ್ಕ. ಹಾ. ಆಯ್ತಾ, ಓಕೆ. 2 ಟು ಪವರ್ ಆಫ್ 10 ಅಂದರೆ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಹಾ. ಎಷ್ಟು 2 ಟು ಪವರ್ ಆಫ್ 10 ಅಂದರೆ ಒಂದು ನಿಮಿಷ, ಎಷ್ಟು ಬರ್ಬೋದು ಇದು? 2 ಟು ಪವರ್ ಆಫ್ 10 ಅಂದರೆ ಎಷ್ಟು? 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಆ ಥರ. ಆಯಿತಾ, ಹೌದು. 2 ಟು ಪವರ್ ಆಫ್ 10 ಅಂದರೆ 1024 ಬರ್ತಿದ್ದು. ಹಾ. ಆಯಿತಾ, 1024 ಮೈನಸ್ 1 ಅಂತ ಹೇಳಿದ್ರೆ ಎಷ್ಟು ಬಂತು? ಅದಕ್ಕೆ 1023 ಬಂತು ಹಾ. ಹೌದು ಅಲ್ವಾ? ಇದು 0 ಆಯಿತಾ? ಹಾ. ಹೌದು. ಇಲ್ಲ. ಇಲ್ಲ. ಹಂಗಾಗಿ ಇದೇನಂದ್ರೆ ಎಕ್ಸ್ ಮೈನಸ್ 2 ಫ್ಯಾಕ್ಟರ್ ಅಲ್ಲ ಫ್ಯಾಕ್ಟರ್ ಅಲ್ಲ ಅಲ್ವಾ? ಹಾ. ಹಿಂಗೆ ಡಿಸೈಡ್ ಮಾಡೋದು ನೀನು. ಓಕೆ. ಆಯಿತಾ, ಹಾ. ಇದು ಫ್ಯಾಕ್ಟ್ರು ಯಾವಾಗ 0 ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಹಾ. ಯಾವುದಕ್ಕೆ 0 ಆಗುತ್ತೆ ಅದ್ರ ವ್ಯಾಲ್ಯೂನ ಈ ಫಂಕ್ಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸರಿ ಸರಿ. ಅದು 0 ಆಯಿತು ಅಂತ ಹೇಳಿದ್ರೆ ಅದ್ರ ಫ್ಯಾಕ್ಟ್ರ್ ಅಂತ, ಇಲ್ಲ ಅಂದರೆ ಫ್ಯಾಕ್ಟ್ರ್ ಅಲ್ಲ ಅಂತ. ಹಾ. ಅರ್ಥ ಆಯ್ತಾ? ಇದು ಲಾಜಿಕ್ಕು ಇರೋದು. ಆಯಿತಾ, ಹಾ. ಅದನ್ನ ಇಲ್ಲಿ ಮಾಡಿ ತೋರಿಸಿದ್ದಾರೆ. ಹಾ. ಇಲ್ಲಿ ಹೇಳಿದಿರಲ್ಲ, ಹೌದು. ಈ ಫ್ಯಾಕ್ಟರ್ ಥಿಯರಮ್ 5 ನಿಮಿಷಕ್ಕೆ ಆನ್ಸರ್ ಬಂತಲ್ವಾ? ಹೌದು. ಅದನ್ನೇ ನೀವು ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ತಗೊಳ್ಳಿದ್ರೆ ಇದನ್ನೇ ಹೆಂಗೆ ತೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ಇನ್ನೊಂದು ಫಂಕ್ಷನ್ನು ಇದು ಕೊಟ್ಟಿದ್ದಾರೆ. ಎಕ್ಸ್ ಕ್ಯೂಬ್ ಮೈನಸ್ 23x ಸ್ಕ್ವೇರ್ ಪ್ಲಸ್ 142x ಮೈನಸ್ 120 ಕೊಟ್ಟಿದ್ದಾರೆ. ಹೌದು. ಇದನ್ನ ಬೇಕಾದ್ರೆ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1. ಹಾ. 1 ಹಾಕಿದ್ರೆ ಏನಾಗುತ್ತೆ? ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಆಯಿತು.
ಹೌದು. ಎಫ್ ಆಫ್ ಒನ್ ಇಸ್ ಈಕ್ವಲ್ ಟು 0. ದೇರ್ಫೋರ್ ಎಕ್ಸ್ ಮೈನಸ್ ಒನ್ ಇಸ್ ಎ ಫ್ಯಾಕ್ಟರ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾ ಇನ್ನೊಂದು ಮೆಥಡು ಇದು. ಇದು ಹೆಂಗೆ ಅಂತ ಹೇಳಿದ್ರೆ ಇದು ಫಂಕ್ಷನ್ ಕೊಟ್ಟಿದ್ದಾರೆ ಹಾ ಆಯ್ತಾ, ಇದ್ರ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ಬೇಕು ನೀನು. ಓಕೆ. ಇವಾಗ ಏನು ಮಾಡ್ತೀಯ, ಈ ಫಂಕ್ಷನ್ ಬರ್ಕ ಹೆಂಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 23 ಎಕ್ಸ್ ಸ್ಕ್ವೇರ್ ಪ್ಲಸ್ 142 ಎಕ್ಸ್ ಮೈನಸ್ 120 ಅಂತ ಬರ್ಕೊಳ್ತೀಯ. ಆಯ್ತಾ, ಓಕೆ. ಫ್ಯಾಕ್ಟರ್ಸ್ ಫೈಂಡ್ ಮಾಡಕ್ಕೆ ಹೇಳ್ತಾರೆ ಅವರು. ಮುಂಚೆದ್ ನೋಡು, ಮುಂಚೆಗೂ ಇವಾಗ ಕರೆಕ್ಟಾಗಿ ಅರ್ಥ ಮಾಡ್ಕ. ಮುಂಚೆ ಒಂದು ಫ್ಯಾಕ್ಟರ್ ಕೊಟ್ಟಿದ್ರು ಅವರೇ, ಹೌದು. ಕೊಟ್ಬಿಟ್ಟು ಇದು ಫ್ಯಾಕ್ಟರ್ ಹೌದು ಅಲ್ವಾ ಅಂತ ಕೇಳಿದ್ರು. ಇಲ್ಲಿ ಫ್ಯಾಕ್ಟರ್ ಕೊಟ್ಟಿಲ್ಲ ಅವರು, ನಿನಗೆ ಫೈಂಡ್ ಮಾಡಕ್ ಹೇಳಿದ್ದಾರೆ. ಆವಾಗ ಏನ್ ಮಾಡ್ತೀಯ, ಎರರ್ ಅಂಡ್ ಟ್ರಯಲ್ ಮೆಥಡ್ ಅಂತ ನೋಡಬೇಕು. ಎರರ್ ಅಂಡ್ ಟ್ರಯಲ್ ಅಂದ್ರೆ ಒಂದೊಂದೇ ನಂಬರ್ ಕೊಡ್ತಾ ಹೋಗ್ಬೇಕು, ಚೆಕ್ ಮಾಡ್ತಾ ಹೋಗ್ಬೇಕು. ಫಸ್ಟ್ 1 ಇಂದ ಸ್ಟಾರ್ಟ್ ಮಾಡೋಣ. ಎಕ್ಸ್ ಈಸ್ ಈಕ್ವಲ್ ಟು 1 ಹಾಕಿ ನೋಡೋಣ. ಓಕೆ. ಎಕ್ಸ್ ಈಸ್ ಈಕ್ವಲ್ ಟು 1 ಹಾಕಿದ್ರೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ, 0 ಆಗುತ್ತೆ. ಹೌದು. ಹಂಗಾರೆ ಎಕ್ಸ್ ಈಸ್ ಈಕ್ವಲ್ ಟು 1 ಅನ್ನೋದು ಒಂದು ಫ್ಯಾಕ್ಟರ್ ಅಂತ ಅರ್ಥ ಆಯ್ತಾ. ಹಂಗಾಗಿ ಎಕ್ಸ್ ಮೈನಸ್ 1 ಇದೆಯಲ್ಲ ಈಸ್ ಎ ಫ್ಯಾಕ್ಟರ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಗೊತ್ತಾಗಲಿಲ್ಲ ಅಂದ್ರೆ ಕೇಳು ಆಯ್ತಾ. ಈಗ ಎಕ್ಸ್ ಈಸ್ ಈಕ್ವಲ್ ಟು 2 ಹಾಕಿದ್ರೆ ಇದು 0 ಆಗಲ್ಲ. ಓಕೆ. ಹಂಗಾಗಿ ಎಕ್ಸ್ ಈಸ್ ಈಕ್ವಲ್ ಟು 2 ಅನ್ನೋದು ಅದಕ್ಕೆ ಆಪ್ಷನ್ ಅಲ್ಲ. ಆಯ್ತಾ, ಇವಾಗ ಎಕ್ಸ್ ಮೈನಸ್ 1 ಫ್ಯಾಕ್ಟರ್ ಹೌದು ಅಲ್ವಾ ಅಂತ ಚೆಕ್ ಮಾಡಿ ನೋಡೋಣ. ಓಕೆ. ಸುಮಾರು ಫ್ಯಾಕ್ಟರ್ಸ್ ಇರುತ್ತೆ. ಹೌದು. ನಿನಗೆ ಬೇಕಾಗೋದು ಬೈ ಒಂದೇ ಫ್ಯಾಕ್ಟರ್ ಹೌದು ಅಲ್ವಾ ಅಂತ ಕೇಳ್ತಾರೆ ಅಷ್ಟೇ. ಒಂದು ಫೈಂಡ್ ಮಾಡಿದ್ರೆ ಸಾಕು. ಅದೇ ಥರ ಇವಾಗ ಹಿಂಗೆ ಮಾಡಿ ತೋರಿಸಿದ್ದಾರೆ ನಿನಗೆ ಆನ್ಸರ್ ಹೌದು ಅಲ್ವಾ ಅಂತ ತೋರ್ಸೋಕ್ಕೆ. ಹೆಂಗೆ ಇಲ್ಲಿ ನೋಡು, ಇದು ತಗೊಂಡಿದ್ಯಾ ನಂಬರು, ಹೌದು. ಇದು ಫ್ಯಾಕ್ಟರ್ ಅಂದ್ಮೇಲೆ ಡಿವೈಡ್ ಆಗಬೇಕು ತಾನೆ. ಎಕ್ಸ್ ಮೈನಸ್ 1 ಹಾಕೊಂಡಿದ್ಯಾ, ಅವಾಗ ನೋಡು ಕೆಳಗಡೆ ರಿಮೈಂಡರ್ ನಿನಗೆ ಇಲ್ಲಿ 0 ಬಂತು. ಹೌದು. ಇವಾಗ ಇದೇನಾಗುತ್ತೆ, ಫ್ಯಾಕ್ಟರ್ ಆಗುತ್ತೆ. ಓಕೆ. ಆಯ್ತಾ. ನೆಕ್ಸ್ಟು ಕೋಶಂಟ್ ಕ್ಯೂ ಎಕ್ಸ್ ಇಸ್ ಈಕ್ವಲ್ ಟು, ಇದು ಕೋಶಂಟ್, ಇದು ಗೊತ್ತಲ್ಲ ನಿನಗೆ. ಹೌದು. ಇದು ಕೋಶಂಟ್ ಅಲ್ವಾ. ಇವಾಗ ಈ ಕೋಶಂಟ್ನ ಇಟ್ಕೊಂಡು ಫ್ಯಾಕ್ಟರ್ಸ್ ಫೈಂಡ್ ಮಾಡ್ತಾರೆ. ಹೆಂಗೆ ಅಂತ ನೋಡೋದು. ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 22 ಎಕ್ಸ್ ಪ್ಲಸ್ 120 ಇದೆಯಲ್ಲ, 22ನ ನೀನು 12 ಪ್ಲಸ್ 10 ಅಂತ ಬರೀಬೋದಾ? ಹೌದು, ಬರೀಬಹುದು. 22ನೇ ಆಗುತ್ತೆ. ಮೈನಸ್ 22 ಇದೆ ಅಲ್ವಾ, ಇದನ್ನ ಎಷ್ಟು -12 ಮತ್ತೆ -10 ಅಂತ ಬರ್ಕೊಳ್ತೀಯ. -2 ಮೈನಸ್ ಪ್ಲಸ್ ಅಲ್ಲ -12 -10 ಅಂದ್ರೆ -22 ಆಗುತ್ತೆ. ಓಕೆ. ಅದನ್ನ ಹಿಂಗೆ ಬರ್ಕೊಂಡಿದ್ಯಾ, -12x -10x ಅಂತ. ಇಲ್ಲಿ ನೋಡು, ಎಕ್ಸ್ ಸ್ಕ್ವೇರ್ ಮತ್ತೆ 12x ಅಲ್ಲಿ ಏನು ಕಾಮನ್ ಇದೆ, ಎಕ್ಸ್ ಕಾಮನ್ ಇದೆಯಾ? ಹೌದು. ಹಂಗಾಗಿ ಏನಂತ ಬರುತ್ತೆ, ಎಕ್ಸ್ ಇಂಟು ಎಕ್ಸ್ ಮೈನಸ್ 12 ಅಂತ ಬರುತ್ತೀಯ. 10x ಪ್ಲಸ್ 120 ಇಲ್ಲಿ 10 ಕಾಮನ್ ತಗೋ, ಎಕ್ಸ್ ಉಳಿತಾ ಇಲ್ಲಿ. ಹೌದು, ಉಳಿತು. ನೆಕ್ಸ್ಟ್ 120 ಆಗ್ಬೇಕಂದ್ರೆ ಎಷ್ಟು ಆಗಬೇಕು, 10 ಇಂಟು 12 ಅಂದ್ರೆ 120 ಆಗುತ್ತಾ? ಅಷ್ಟು ಬರ್ಕೊಂಡಿದ್ವಿ. ಇವಾಗ ಎಷ್ಟು ಫ್ಯಾಕ್ಟರ್ ಆಗುತ್ತೆ ಹೇಳು? ಒಂದು ಎಕ್ಸ್ ಮೈನಸ್ 10 ಒಂದು ಫ್ಯಾಕ್ಟ್ರು, ಇನ್ನೊಂದು ಎಕ್ಸ್ ಮೈನಸ್ 12 ಅನ್ನೋದು ಒಂದು ಫ್ಯಾಕ್ಟ್ರು. ಆಯ್ತಾ, ಇದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದ ಫ್ಯಾಕ್ಟರ್ಸ್ ಯಾವುದು ಅಂತ. ಒಂದು ಆಲ್ರೆಡಿ ನೀನು ಸಿಕ್ಕಿದೆ, ಯಾವುದು? ಎಕ್ಸ್ ಮೈನಸ್ 1 ಆಲ್ರೆಡಿ ಸಿಕ್ಕಿದೆ. ಉಳಿದಿದ್ದ ಫ್ಯಾಕ್ಟರ್ಸ್ನ ಫೈಂಡ್ ಮಾಡಿದೆ ಇಲ್ಲಿ. ಆಯ್ತಾ, ಯೂಸಿಂಗ್ ಏನು, ಕೋಶಂಟ್. ಯೂಸಿಂಗ್ ಕೋಶಂಟ್ ಇದನ್ನ ಯೂಸ್ ಮಾಡಿದೆ. ಆಯ್ತಾ, ಓಕೆ. ಇದು ಇಷ್ಟ ಆಯ್ತು. ನೆಕ್ಸ್ಟ್ ಅದೇ ತರ ಪ್ರಾಬ್ಲಮ್, ಡಿಟರ್ಮೈನ್ ಎಕ್ಸ್ ಪ್ಲಸ್ 1 ಇಸ್ ಎ ಫ್ಯಾಕ್ಟರ್ ಆಫ್ ಇದು ಅಂತ ಕೇಳಿದ್ದಾರೆ. ಸೊ ಇದು ಫ್ಯಾಕ್ಟರ್ ಹೌದು ಅಲ್ವಾ ಅಂತ ಚೆಕ್ ಮಾಡಕ್ಕೆ ಏನ್ ಮಾಡಬೇಕು? ಫಸ್ಟ್ ಇದು ಫ್ಯಾಕ್ಟರ್ ಥಿಯರಂ ಇಲ್ಲ ಅಂದ್ರೆ ಡಿವಿಷನ್ ತಗೋಬೇಕು, ಸಾಲ್ವ್ ಮಾಡಬೇಕು. ಇದನ್ನ ಫಸ್ಟ್ ಚೆಕ್ ಮಾಡ್ಕೋಬೇಕು. ಎಕ್ಸ್ ಪ್ಲಸ್ 1 ಅಂತ ಇದೆಯಲ್ಲ, ಅದು ಯಾವಾಗ 0 ಆಗುತ್ತೆ ಅಂತ ಚೆಕ್ ಮಾಡಬೇಕು. ಯಾವಾಗ 0 ಆಗುತ್ತೆ? -1 ಇರಬೇಕಾದ್ರೆ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು -1 ಆಗುತ್ತೆ. ಇವಾಗ ಈ ಫಂಕ್ಷನ್ಗೆ -1 ಹಾಕ. ಓಕೆ. -1 ಹಾಕಿದ ತಕ್ಷಣ 0 ಆಗುತ್ತಾ ಇದು?
ಹಾ ಆಗುತ್ತೆ ಇಲ್ಲ ಚೆಕ್ ಮಾಡಬೇಕು ಈ ಕೋಡನ್ನ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೈರ್ ಮೈನಸ್ 2 ಪ್ಲಸ್ ರೂಟ್ 2 ಇಂಟು ಎಕ್ಸ್ ಪ್ಲಸ್ ರೂಟ್ 2 ಅಂತ ಇದೆ. ಹಾ ಆಯಿತಾ? ಹೌದು. ಎಕ್ಸ್ ಈಸ್ ಈಕ್ವಲ್ ಟು -1 ಹಾಕಿದ್ರೆ ಹಾ ಇಲ್ಲಿ ಕೊನೆಯಲ್ಲಿ ನೋಡಿ ರೂಟ್ 2 ಅಂತ ಇದೆಯಲ್ಲ, ಹಾ ಇದು ಒಂದು ರೂಟ್ 2 ಹಂಗೆ ಉಳ್ಕೊಳುತ್ತಾ? ಉಳ್ಕೊಂಡು. ನಾಟ್ ಈಕ್ವಲ್ ಟು 0 ಆಗುತ್ತಾ? ಹಾ ಹಂಗಾರೆ ಎಫ್ ಆಫ್ -1 ಈಸ್ ನಾಟ್ ಈಕ್ವಲ್ ಟು 0 0 ಅಲ್ವಾ? ಹಂಗಾಗಿ ಎಕ್ಸ್ ಪ್ಲಸ್ 1 ಈಸ್ ನಾಟ್ ಎ ಫ್ಯಾಕ್ಟರ್ ಅಂತ ಹೇಳ್ಬೋದು. ಹಾ ಅರ್ಥ ಆಯ್ತಾ ಈಗ? ಇದ್ರದ್ದು 0 ಯಾವಾಗ ಬರುತ್ತೆ ಹೇಳು? ಮೈನಸ್ 0 ಬಂತು. ರಿಮೈಂಡರ್ 0 ಆದ್ರೆ -1 ಇದ್ದಾಗ ಇದು 0 ಬಂತಲ್ವಾ? ಹಾ ಅದೇ -1 ಇಲ್ಲಿ ಹಾಕಿದ್ರೆ ಇದು 0 ಬರಬೇಕಾಗಿತ್ತು. ಹೌದು. ಬಟ್ 0 ಬಂದಿಲ್ಲ, ಹಾ ಬಂದಿಲ್ಲ. ಏನೋ ನಂಬರ್ ಉಳ್ಕೊಳ್ತು. ಹೌದು. ಹಂಗಾಗಿ ಇದು ಫ್ಯಾಕ್ಟರ್ ಅಲ್ಲ ಅಂತ ಹೇಳ್ಬಿಟ್ಟು. ಓಕೆ. ಅಕಸ್ಮಾತ್ 0 ಆಗಿದ್ರೆ 0 ಆಗಿದ್ರೆ ಅದು ಫ್ಯಾಕ್ಟರ್ ಫ್ಯಾಕ್ಟರ್ ಆಗಿರೋದು. ಆಗ್ತಾ ಇತ್ತು. ಇವಾಗ 0 ಆಗಿಲ್ವಾ, ಹಂಗಾಗಿ ಫ್ಯಾಕ್ಟರ್ ಅಲ್ಲ. ಅಷ್ಟೇ ಲಾಜಿಕ್. ಆಯ್ತಾ? ಹಾ ಸ್ಪೀಡ್ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತದೆ. ಈ ನೆಕ್ಸ್ಟ್ ಫ್ಯಾಕ್ಟರೈಸ್ ಅಂತ ಕೇಳಿದರೆ ಇದನ್ನ 8a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 12a ಸ್ಕ್ವೇರ್ ಬಿ ಪ್ಲಸ್ 6ab ಸ್ಕ್ವೇರ್ ಅಂತ ಇದೆ. ಆಯ್ತಾ? ಹಾ ಇದನ್ನ ಫಸ್ಟ್ ಹೆಂಗ್ ಬರ್ಕೊಳ್ಬೋದು? 8a ಕ್ಯೂಬನ್ನ 2a ಕ್ಯೂಬ್ ಅಂತ ಬರ್ಕೊಳ್ಬೋದಾ? ಹೌದು. ಬಿ ಕ್ಯೂಬ್ ಹಂಗೆ ಇಟ್ಕ. ನೆಕ್ಸ್ಟ್ ಇದನ್ನ ಸ್ಪ್ಲಿಟ್ ಮಾಡಿದ್ದಾರೆ. 12 ಅನ್ನೋದನ್ನ ಹಾ ಈ ತರ ಬರ್ಕೊಂಡಿದ್ದಾರೆ. ಹೆಂಗೆ? ಫಸ್ಟಿಗೆ 3 2s 6 6 2s 12 ಆಗುತ್ತೆ ಅಲ್ವಾ? ಹಾ ಎ ಬಿ ಬರುತ್ತೆ. ಇಲ್ಲಿ ಎ ಇಂಟು ಎ ಸ್ಕ್ವೇರ್ ಬರುತ್ತೆ. ಇದು ಹೆಂಗ್ ಮಾಡಿದಾರೆ ಗೊತ್ತಾ? 6ab ಸ್ಕ್ವೇರ್ ಅಂತಿದೆ ಅಲ್ವಾ ಇಲ್ಲಿ? ಹೌದು. ಇವೆರಡರಲ್ಲಿ ಹಾ 6 ಎ ಬಿ ಕಾಮನ್ ತಗೊಳ್ಬೋದಾ? ಹೌದು ತಗೋಬಹುದು. ಇವಾಗ 6 2s 12 ಅಲ್ವಾ? ಹಾ ಹೌದು 2a ಅಂತ ಬರೀಬೋದಾ? ಬರಿಬಹುದು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಅಂತ ಇರ್ತಾ ಹಾ ಬಿ ಅಂತ ಬರೀಬೋದಾ? ಹೌದು. ಇದೆಷ್ಟಾಯ್ತು? 6 2s 12 ಹಾ ಎ ಸ್ಕ್ವೇರ್ ಬಿ ಹಾ 6ab ಸ್ಕ್ವೇರ್. ಇದು Okay. ಗೊತ್ತಾ? ಹಾ ಇದನ್ನ ಈ ತರ ಬರ್ದಿದ್ಯಾ 6a ಹೌದು. 2a ಪ್ಲಸ್ ಬಿ. ಆಯ್ತಾ? ಹಾ ಇದನ್ನ ಇನ್ನೂ ರೆಡ್ಯೂಸ್ ಮಾಡಿ 6ab ಇದೆಯಲ್ಲ, ಹಾ ಇದನ್ನ ಹೆಂಗ್ ಬರೀಬೋದು? 3 ಇಂಟು 2a ಇಂಟು ಬಿ ಅಂತ ಬರೀಬೋದಾ? ಬರಿಬಹುದು. ಅದನ್ನ ಇಲ್ಲಿ ಬರ್ಕೊಂಡಿದ್ದಾರೆ. ಆಯ್ತಾ? ಹಾ ಆಯ್ತಾ? ಓಕೆ. ಯಾವ ಫಾರ್ಮುಲಾ ತರ ಕಾಣಿಸುತ್ತೆ ನಿನಗೆ? ಇದು a ಪ್ಲಸ್ ಬಿ ಹೋಲ್ ಕ್ಯೂಬ್. a ಪ್ಲಸ್ ಬಿ ಹೋಲ್ ಕ್ಯೂಬ್ ತರ ಕಾಣಿಸುತ್ತೆ. ಆಯ್ತಾ? ಹಾ ಇದನ್ನ ಹಿಂಗ್ ಬರ್ಕೊಳ್ತಾರೆ 2a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಲ್ವಾ? ಎ ಅಂದ್ರೆ ಹೇಳೋ 2a, ಬಿ ಹೌದು. ಬಿ. ಆಯ್ತಾ? ಓಕೆ. ಪ್ಲಸ್ ಬಿ ಹೋಲ್ ಕ್ಯೂಬ್. ಆಯ್ತಾ? ಹಾ 2a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ ಅರ್ಥ ಏನು? 2a ಪ್ಲಸ್ ಬಿ 2a ಪ್ಲಸ್ ಬಿ ಹೋಲ್ ಕ್ಯೂಬ್ 3 ಸತಿ ಮಲ್ಟಿಪ್ಲೈ ಮಾಡಿದ್ರೆ ಅಂತ. ಮಾಡ್ಕೊಳ್ಳೋದು. ಆಯ್ತಾ? ಹಾ ಹಂಗಾರೆ ಇದು 3 ಫ್ಯಾಕ್ಟರ್ ಆಯ್ತಾ? ಹೌದು ಆಯ್ತು. ಇದೇ ಇದ್ರದ್ದು 3 ಫ್ಯಾಕ್ಟರ್ ಅಂತ. ಆಯ್ತಾ? ಇವತ್ತು ಒಂದೇ ಪ್ರಾಬ್ಲಮ್ಮು, ಹಾ ಮೆಥಡ್ಸ್ ಬೇರೆ ಇದೆ ಅಂತ ತೋರಿಸ್ತಿರೋದು ಇವಾಗ ಅಷ್ಟೇ. ಹೌದು. ಆಯ್ತಾ? ಫ್ಯಾಕ್ಟರೈಸೇಷನ್ ಬೇರೆ 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 ತರ ಮಾಡ್ತಾ ಇದಾರೆ ಅಷ್ಟೇ. ಒಂದು ಇದ್ಯಾವ ತರ ಹೇಳೋ? ಫಾರ್ಮುಲಾ ತರ ರೆಡ್ಯೂಸ್ ಮಾಡ್ಕೊಂಡು ಹಾ ಈ ತರ ಫ್ಯಾಕ್ಟರ್ಸ್ ಫೈಂಡ್ ಮಾಡೋದು. ಹೌದು. ಆಯ್ತಾ? ಇನ್ನೊಂದು ಹೆಂಗ್ ಮಾಡ್ಬೋದು? 0 ಯಾವಾಗ ಬರಬೇಕು ಅಂತ ಚೆಕ್ ಮಾಡ್ತಿದ್ದೆ ಯಾವಾಗ. ಹಾ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಹೇಳು? ಅಲ್ಲಿ ಬರೀ ಒಂದೇ ವೇರಿಯೇಬಲ್ ಇತ್ತು. ಹೌದು. ಯಾವ್ದು? ಒಂದೇ. ಹಾ ಇಲ್ಲಿ ನೋಡಿ, ಇಲ್ಲಿ ಎ ಇದೆ, ಹೌದು. ಬಿ ಇದೆ. ಹಾ ಹಂಗಾಗಿ ಇಲ್ಲಿ ಆ ಥರ ಚೆಕ್ ಮಾಡಕ್ ಬರಲ್ಲ. ಹೌದು. ಅರ್ಥ ಆಗ್ತಿದೆ? ಇದೇ ತರ ಮಾಡ್ಕೊಳ್ಬೇಕು ನೀನು. ಓಕೆ. ಆಯ್ತಾ? ಇದನ್ನ ಕರೆಕ್ಟಾಗಿ ಮ್ಯಾಥ್ಸ್ ಅಲ್ಲಿ ಮೇನ್ ಏನ್ ಗೊತ್ತಾ? ಅಬ್ಸರ್ವೇಷನ್ ಮೇನು. ಹೌದು. ಒಂದ್ಸತಿ ಅಬ್ಸರ್ವ್ ಮಾಡಿ ಅಲ್ಲಿ ಏನ್ ಡಿಫ್ರೆಂಟ್ ಇದೆ, ಪ್ರೀವಿಯಸ್ ಪ್ರಾಬ್ಲಮ್ ಏನ್ ಡಿಫ್ರೆಂಟ್ ಇದೆ ಅಂತ ಅಬ್ಸರ್ವ್ ಮಾಡಬೇಕು. ಅದು ಯಾರು ಹೇಳ್ಕೊಡಲ್ಲ ನಿನಗೆ. ಆಯ್ತಾ? ಇಲ್ಲಿ ನೋಡಿ, ಈಗ ಇಲ್ಲೆಲ್ಲ ಫ್ಯಾಕ್ಟರೈಸ್ ಮಾಡ್ತಿದ್ದಲ್ಲ, ಹೌದು. ಇಲ್ಲೆಲ್ಲ ವೇರಿಯೇಬಲ್ ಎಷ್ಟಿದೆ?
ಒಂದೇ ಒಂದಿದೆ. ಒಂದೇ ಒಂದು ವೇರಿಯೇಬಲ್ ಎಕ್ಸ್ ಅಂತ ಐತಿತ್ತು. ಹಾ ಹಂಗಾಗಿ ಅದು 0 ಯಾವಾಗ ಬರುತ್ತೆ ಅಂತ ಫೈಂಡ್ ಮಾಡ್ಬಿಟ್ಟು ಮಾಡ್ತಾ ಇದ್ದೆ. ಹೌದು. ನೋಡಿಲಿ, ಇಲ್ಲಿ ನೋಡಿಲಿ, ಇಲ್ಲಿದೆಯಲ್ಲ, ಇದ್ರಲ್ಲಿ ಬರೀ ಎಕ್ಸ್ ಮಾತ್ರ ಇಲ್ವಾ? ಹೌದು. ಹಂಗಾಗಿ 0 1 ಸಬ್ಸ್ಟಿಟ್ಯೂಟ್ ಮಾಡಿ ಯಾವಾಗ 0 ಬಂತು ಚೆಕ್ ಮಾಡಿ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ತಾ ಇದ್ದೆ. ಹಾ ಇವಾಗ ಏನಾಗುತ್ತೆ, ಫಾರ್ಮುಲಾ ಥರ ರೆಡ್ಯೂಸ್ ಮಾಡಿಬಿಟ್ಟು ಮಾಡಬೇಕು ಇದನ್ನ. ಹೌದು. ಆಯ್ತಾ? ಹಾ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಹೌದು, ಅರ್ಥ ಆಯ್ತು. ಈಗ ನೆಕ್ಸ್ಟ್ ಇಲ್ಲಿ ನೋಡು, ಫ್ಯಾಕ್ಟರೈಸ್ ಎಕ್ಸ್ ಪವರ್ 8 ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಹಾ ಸೊಲ್ಯೂಷನ್ ಇದನ್ನ ಹೆಂಗ್ ಬರ್ಕೊಳ್ಬೋದು, ಮತ್ತೆ ಫಾರ್ಮುಲಾ ಥರನೇ ಮಾಡ್ಕೊಳ್ಬೋದು. ಎಕ್ಸ್ ಪವರ್ ಆಫ್ 2 ಮೈನಸ್ 1 ಸ್ಕ್ವೇರ್. ಹೌದು. ಯಾವ ಫಾರ್ಮುಲಾ ಥರ ಬಂತು? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಏನ್ ಬರುತ್ತೆ? a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಎ ಮೈನಸ್ ಬಿ. ಇಲ್ಲಿ ಬರ್ಕೊಂಡಿದ್ದೀರಾ? ಹಾ ನೆಕ್ಸ್ಟ್ ಇದು ಎಕ್ಸ್ ಪವರ್ ಆಫ್ 4 ಮೈನಸ್ 1 ಇದೆಯಲ್ವಾ? ಹೌದು. ಹಿಂಗ್ ಬರೀಬೋದಾ? ಎಕ್ಸ್ ಸ್ಕ್ವೇರ್ ಟು ದ ಪವರ್ ಆಫ್ 2 ಮೈನಸ್ 1 ಸ್ಕ್ವೇರ್. ಮತ್ತೆ ಯಾವ ಫಾರ್ಮುಲಾ ಬಂತಿದ್ದು? ಇದು ಮತ್ತೆ ಎ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಬರುತ್ತೆ. ಮತ್ತೆ ಅಂತ ಬರ್ಕೊಳ್ಳೋದು ಎ ಪ್ಲಸ್ ಬಿ ಇಂಟು a ಪ್ಲಸ್ a ಮೈನಸ್ b. ಹಾಂ. ನೆಕ್ಸ್ಟ್ ಇಷ್ಟು ಉಳಿತಾ? ಹೌದು. ನೆಕ್ಸ್ಟ್ ಇದು ಹಾ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಮೈನಸ್ ಇದು ಹೆಂಗಿದೆ ಮತ್ತೆ ಲಾಸ್ಟ್ನೇದು? ಎಕ್ಸ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಯಾವ ಫಾರ್ಮುಲಾ? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಮತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ a ಮೈನಸ್ ಇದೇ ಲಾಸ್ಟ್. ಇದಕ್ಕಿಂತ ರೆಡ್ಯೂಸ್ ಆಗಲ್ಲ ಅಲ್ವಾ? ಹೌದು, ಆಗಲ್ಲ. ಇಷ್ಟಕ್ಕೆ ನಿಲ್ಲಿಸ್ತೀವಿ ಅದನ್ನು. ಆಯ್ತಾ? ಹಾ ಇದು ಒಂದು ವೇ ಆಯ್ತಾ? ನಿನಗೆ ಆನ್ಸರು ಹೆಂಗ್ ಬೇಕಾದ್ರೆ ಬರ್ಬೋದು. ಆಯ್ತಾ? ಹಾ ಯಾವ ಫಾರ್ಮುಲಾ ಬೇಕಾದ್ರೆ ಯೂಸ್ ಮಾಡ್ಬೋದು. ನಿನಗೆ ಹೆಂಗ್ ಇಷ್ಟ ಆಗುತ್ತೆ ಹಂಗೆ ಇಷ್ಟು ಬರ್ಕೊಳ್ತಾ ಹೋಗ್ಬೋದು. ಆನ್ಸರ್ ಕೊನೆಗೆ ಎಲ್ಲರದು ಒಂದೇ ಬರುತ್ತೆ ಅಷ್ಟೇ. ಆಯ್ತಾ? ಓಕೆ. ನೆಕ್ಸ್ಟ್ ಇಲ್ಲೊಂದು ಕೊಟ್ಟಿದ್ದಾರೆ, ಫ್ಯಾಕ್ಟರೈಸು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಮೈನಸ್ 2xy ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇಷ್ಟು ಕೊಟ್ಟಿದ್ದಾರೆ. ಹಾ ಇದನ್ನ ಹೆಂಗೆ ಬರ್ಕೊಳ್ತೀಯಾ? ಇಲ್ಲಿ ನೋಡಿದ ತಕ್ಷಣ ಯಾವ್ದು ನೋಡಬೇಕು? 2xy ನೋಡ್ಕ. ಹಾ ಯಾವ್ದ್ರಲ್ಲಿ ಬರುತ್ತೆ ಫಾರ್ಮುಲಾ? ಇದು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಹಾಂ, ಯಾವ ಫಾರ್ಮುಲಾ ಅದು? ಅದು ಇದು ಎ ಮೈನಸ್ ಬಿ ಹೋಲ್ a ಮೈನಸ್ b ಹೋಲ್ ಸ್ಕ್ವೇರ್. ಆಯ್ತಾ? ಇಲ್ಲಿ ಎ ಮತ್ತೆ ಬಿ ಬದಲು ಏನು ಕೊಟ್ಟಿದ್ದಾರೆ? ಎಕ್ಸ್ x ಮತ್ತು y ಇದ್ದಾರೆ. ಏನಂತ ಬರ್ತಾರೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬದಲು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರುತ್ತೆ. ಮೈನಸ್ ಝೆಡ್ ಸ್ಕ್ವೇರ್. ಹಾ ಆಯ್ತಾ? ಓಕೆ. ನೆಕ್ಸ್ಟ್ಗೆ ಇದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈಗ ಹಾ ಇದು ಯಾವ ಫಾರ್ಮುಲಾ ಥರ ಕಾಣಿಸುತ್ತೆ? a ಮೈನಸ್ b ಹೋಲ್ ಸ್ಕ್ವೇರ್ ಮೈನಸ್ c ಸ್ಕ್ವೇರ್. ಅಲ್ಲ, ಇದೆರಡು. ಇದು ಯಾವುದು? ಇದು ಇದೊಂದಾಯ್ತಾ? ಹಾ ಮೈನಸ್ ವೈ ಹೋಲ್ ಸ್ಕ್ವೇರ್ ಮತ್ತೆ ಝೆಡ್ ಸ್ಕ್ವೇರ್ ಇದೆಯಾ? ಹ್ಮ್ ಯಾವ ಫಾರ್ಮುಲಾ ಥರ ಕಾಣಿಸುತ್ತೆ ಇದು? ಎ ಸ್ಕ್ವೇರ್ ಮೈನಸ್ ಮೈನಸ್ b ಸ್ಕ್ವೇರ್ ಏನು ಬರುತ್ತೆ? a ಪ್ಲಸ್ b ಮೈನಸ್ b. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಮೈನಸ್ b ಎ ಅಂದ್ರೆ ಏನು ಹೇಳು? ಅದರಲ್ಲಿ x ಮೈನಸ್ y ಇಂಟು ಎ ಅಲ್ಲ, ಎ ಅಂದ್ರೆ ಏನಂತ ಹೇಳು? x x. ಎಲ್ಲ ಎ ಅಂದ್ರೆ ಎಕ್ಸ್ ಮೈನಸ್ ವೈ. ಹಾ ಬಿ ಅಂದ್ರೆ ಏನು ಹೇಳು? z ಸ್ಕ್ವೇರ್. ಝೆಡ್ ಸ್ಕ್ವೇರ್ ಅಲ್ಲ, ಬಿ ಅಂದ್ರೆ ಝೆಡ್. ಓಕೆ. ಅರ್ಥ ಆಯ್ತಾ? ಎ ಅಂದ್ರೆ ಎಷ್ಟು ಹೇಳು? x ಮೈನಸ್ y. ಬಿ ಅಂದ್ರೆ ಎಷ್ಟು ಹೇಳು? z. ಹಾಂ. ಈಗ ಎ ಪ್ಲಸ್ ಬಿ ಅಂದ್ರೆ ಎ ಬದಲು ಏನು ಬರೀಬೇಕು ನೀನು? x ಮೈನಸ್ y. ಹಾಂ. ಪ್ಲಸ್ ಬಿ ಅಂದ್ರೆ ಏನು ಹೇಳು? z. ಹಾಂ. ನೆಕ್ಸ್ಟ್ ಎ ಅಂದ್ರೆ ಏನು ಹೇಳು? x ಮೈನಸ್ y. ಹಾಂ. ಬಿ ಅಂದ್ರೆ ಏನು ಹೇಳು? ಮೈನಸ್ z. ಹಾಂ. ಇದು ಬಂತ ಆನ್ಸರು? ಹಾ ಬಂತು. ಆಯ್ತಾ? ಸೊ ಫಾರ್ಮುಲಾ ಏನು ಬರ್ತಂತ ನೀನು ತಲೆಯಲ್ಲಿ ಇಟ್ಕೊಳ್ಬೇಕು ಅದನ್ನು. ಆಯ್ತಾ? ಓಕೆ. ನೆಕ್ಸ್ಟ್ ಇವಾಗ ಇಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0 ದೆನ್ ಶೋ ದಟ್ ಎಕ್ಸ್ ಕ್ಯೂಬ್ ಇದನ್ನು ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು 3z ಅಂತ ತೋರಿಸ್ಬೇಕು ಅಂತ. ಹಾ ಆಯ್ತಾ? ವಿ ನೋ ದಟ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಇಸ್ ಈಕ್ವಲ್ ಟು ಫಾರ್ಮುಲಾ ಕೊಟ್ಟಿದ್ರು ಇದು ಮುಂಚೆನೆ. ಹಾ ಕೊಟ್ಟಿದ್ದಾರೆ. ಗಿವನ್ ದಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0. ಇದು ಕಂಡೀಷನ್. 0 ಇದ್ರೆ ಮಾತ್ರ ಇದಾಗುತ್ತೆ ಅಂತ. ಹಾ ಆಯ್ತಾ? ಹೌದು. ಈಗ ಏನ್ ಮಾಡ್ತೀಯಾ? ಇನ್ನೊಳ್ಳಿ ಹಾ ಇದು ಫಾರ್ಮುಲಾ ನೀವು ಮುಂಚೆನೆ ಕಲಿಸಿದ್ವು ಹೌದು ಅಲ್ವಾ? ಹಾ ಇಲ್ಲಿ ಏನ್ ಕೊಟ್ಟಿದ್ದಾರೆ?
ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ 0 ಅಂತ ಕೊಟ್ಟಿದ್ದಾರೆ. ಇವಾಗ ಇದ್ರ ಬದಲು ಏನ್ ಹಾಕ್ಬೇಕು ಈಗ 0 0 ಹಾಕ್ತೀಯ ಆಯ್ತಾ. ಓಕೆ 0 ಹಾಕಿದ್ರೆ 0 ಇಂಟು ಎನಿಥಿಂಗ್ ಈಸ್ 0ನಾ, ಹಾ ಹಂಗ ಈ ಕಡೆ ಸೈಡ್ 0 ಆಯ್ತಾ. ಹಾ ಈ ಕಡೆ ಏನು ಉಳ್ಕೊಳ್ತು -3xyz, ಈ ಕಡೆ ಬಂದ್ರೆ ಏನಾಗುತ್ತೆ ಪಾಸಿಟಿವ್ ಆಗುತ್ತಾ. ಹಾ ಹಂಗಾಗಿ ಎನ್ಸ್ ಪ್ರೂವ್ ಮಾಡ್ದಲ್ಲ ಇದನ್ನ, ಹೌದು ಪ್ರೂವ್ ಮಾಡಿದ್ವಿ. ಆಯ್ತಾ. ಬಟ್ ಏನ್ ಪ್ರೂವ್ ಮಾಡಕ್ ಏನ್ ಯೂಸ್ ಮಾಡಿದ್ರ ಈ ಫಾರ್ಮುಲಾ ಬ್ಯಾಟ್ ಮಾಡಿರ್ಬೇಕು ನೀನು, ಇದು ಓಕೆ ಅರ್ಥ ಆಯ್ತಾ. ನೆಕ್ಸ್ಟ್ a plus b plus c is equal to 7. Find values of a square plus b square plus c square ಅಂತ ಕೊಟ್ಟಿದ್ದಾರೆ ಆಯ್ತಾ. given a plus b plus c is equal to 7, a is equal we know that. ಈಗ ಫಾರ್ಮುಲಾ ಬ್ಯಾಟ್ ಮಾಡಿದಿಲ್ಲ ಅದನ್ನ ನೆನಪಿಸ್ಕೊಳ್ಬೇಕು ನೀವೀಗ. a plus b plus c whole square equals a square plus b square plus c square plus 2 into ab plus bc plus ca ಆಯ್ತಾ. a plus b plus c whole square, a plus b plus c ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 7. ಇಲ್ಲಿ 7 ಅಂತ ಸಬ್ಸ್ಟಿಟ್ಯೂಟ್ ಮಾಡು ಓಕೆ ಆಯ್ತಾ. ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ 20. ಇದನ್ನ 20 ಸಬ್ಸ್ಟಿಟ್ಯೂಟ್ ಮಾಡ್ತೀಯ ಇಲ್ಲಿ. ನೆಕ್ಸ್ಟ್ ಇಲ್ಲಿ 7 ಸ್ಕ್ವೇರ್ ಅಂದ್ರೆ ಎಷ್ಟು 49. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ 2 into 20 ಅಂದ್ರೆ 40 ಆಗುತ್ತೆ ಆಯ್ತಾ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ 40 ಇರೋದು ಆ ಕಡೆ ಸೈಡ್ ಕಳಿಸು, ಮೈನಸ್ ಆಗುತ್ತೆ. 49 ಮೈನಸ್ 40 ಎಷ್ಟು ಬರುತ್ತೆ 9 ಬರುತ್ತೆ. ಹಂಗಾಗಿ ಎಷ್ಟು ಬರುತ್ತೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ 9 ಬರುತ್ತೆ. ಅರ್ಥ ಆಯ್ತಾ ಎಷ್ಟು. ಇಲ್ಲಿ ಇಷ್ಟರಿಂದ ನೆಕ್ಸ್ಟ್ ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಮಾಡೋದು ಹೆಂಗೆ ಅಂತ ಇದು ನಾಳೆ ಆಯ್ತಾ. ಇಷ್ಟನ್ನು ಕರೆಕ್ಟಾಗಿ ಕಲ್ತ್ಕ ಆಯ್ತಾ. ಇದು ಬೇರೆ ಜೊತೆ ಸ್ಪೀಡ್ ಆಗ್ತಿಲ್ಲ ಕಾಂಪಿಟೇಷನ್ ಆಗ್ತಿಲ್ಲ ಅವೆಲ್ಲ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಕರೆಕ್ಟಾಗಿ ಕಲ್ತ್ಕೊಂಡು ಹೋಗು ಅಷ್ಟೇ ಸರಿ ಆಯ್ತಾ. ಬಾಯಾಟ್ ಮಾಡಕ್ ಹೋಗ್ಬೇಡ. ಇದು ಅರ್ಥ ಆಗ್ತಿದೆಯಲ್ಲ, ಅರ್ಥ ಆಗ್ತದೆ. ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಕಲಿ ಮುಂದಕ್ಕೆ ಆಯ್ತಾ. ಓಕೆ ಇದು ರೆಕಾರ್ಡ್ ಮಾಡಿ